ಇವಾಗ ನೋಡಿ, ಇವಾಗ ಏನೋ ಒಂದು ಟೇಬಲ್ ಆರ್ ಸಮಥಿಂಗ್ ಇದೆ ಅನ್ಕೊಳ್ಳಿ, 2 ಪುಲ್ಲಿ ಹಾಕಿದ್ದಾರೆ, ಅವೆರಡಕ್ಕೂ ಒಂದೊಂದು ಮಾಸ್ನ ನಾವೇನು ಮಾಡಿದ್ದೀವಿ, ಸೊ ನೇತಾಡೋದಕ್ಕೆ ಬಿಟ್ಟಿದ್ದೀವಿ. ಇವಾಗ ನಾವೇನು ಕಂಡುಹಿಡಿಬೇಕು, ಆಕ್ಸಿಲರೇಷನ್ ಕಂಡುಹಿಡಿಬೇಕು. ಆ್ಯಕ್ಚುಲಿ ಇದು ಯಾವ ಥರದ ಪ್ರಾಬ್ಲಮ್ಸ್ ಅಂತ ಅಂದರೆ, ಸೇಮ್ ನಮಗೊಂದು ಪುಲ್ಲಿ ಬ್ಲಾಕ್ ಸಿಸ್ಟಮಲ್ಲಿ ನಾವೇನು ಡಿರೈವ್ ಮಾಡ್ತೀವಿ. ಸೊ ಇವಾಗ ಈ ಥರ ಒಂದು ಪುಲ್ಲಿ ಇರುತ್ತೆ, ಈ ಕಡೆ ಒಂದು ಮಾಸ್ m1 ಹಾಕ್ತೀವಿ, ಈ ಕಡೆ ಒಂದು ಮಾಸ್ m2 ಹಾಕ್ತೀವಿ, ಸೇಮ್ ಇದೇ ಥರ. ಅದಕ್ಕೆ ಫಾರ್ಮುಲಾ ಇತ್ತು, ಇಟ್ ಇಸ್ ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು m2 ಮೈನಸ್ m1 ಇಂಟು g ಡಿವೈಡೆಡ್ ಬೈ m1 ಪ್ಲಸ್ m2 ಅಂತ. ಅದರ ಪ್ರಕಾರ ಇವಾಗ m2 ಏನಾಗುತ್ತೆ, ಸೊ ಜಾಸ್ತಿ ಮಾಸ್ ಯಾವುದಿರುತ್ತೋ ಅದು m2 ಆಗುತ್ತೆ, ದಟ್ ಇಸ್ 6 ಆಗುತ್ತೆ. ಸೊ ಆಕ್ಸಿಲರೇಷನ್ ಇಸ್ ಈಕ್ವಲ್ಸ್ ಟು 6 ಮೈನಸ್ 4 ಡಿವೈಡೆಡ್ ಬೈ 6 ಪ್ಲಸ್ 4 ಇಂಟು 10, g ಬಂದು 10. ಸೊ 6 ಮೈನಸ್ 4 ಬಂದು 2 ಆಯಿತು, 2 ಡಿವೈಡೆಡ್ ಬೈ 6 ಪ್ಲಸ್ 4 10 ಆಯಿತು, ಇಂಟು 10 ಆಯಿತು, ಕ್ಯಾನ್ಸಲ್ ಆದರೆ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಇಸ್ ದ acceleration of this system. ಹಾಗಾದ್ರೆ ಇವಾಗ ನಾವು ಟೆನ್ಷನ್ ಕಂಡುಹಿಡಿಯಬೇಕು. ದಿಸ್ ಇಸ್ ದ ಟೆನ್ಷನ್, ದಿಸ್ ಇಸ್ ದ ಟೆನ್ಷನ್. ಇವಾಗ ಇದೇನಾಗುತ್ತೆ, ಕೆಳಗಡೆ ಏನು mg ಆಕ್ಟ್ ಆಗ್ತಾ ಇರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಆಗಿರೋದ್ರಿಂದ ಇದು 60 ಆಗುತ್ತೆ. ಇದರ ಪ್ರಕಾರ ಆಕ್ಸಿಲರೇಷನ್ ಈ ಕಡೆ ಇರೋದ್ರಿಂದ ಇವಾಗ 60 ಮೈನಸ್ ಟೆನ್ಷನ್, 60 ಮೈನಸ್ ಟೆನ್ಷನ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮಾಸ್ ಇಂಟು ಆಕ್ಸಿಲರೇಷನ್. ಇವಾಗ ಎಫ್ ನೆಟ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಇಂಟು ಆಕ್ಸಿಲರೇಷನ್ ಪ್ರಕಾರ ಫೋರ್ಸ್ ನೆಟ್ ಏನಾಗಿದೆ, ಸೊ ದಟ್ ಈಸ್ ಈ ಕಡೆ 60 ಇದೆ, ಆಪೋಸಿಟ್ ಸೈಡಲ್ಲಿ ಟೆನ್ಷನ್ ಇರೋದ್ರಿಂದ 60 ಮೈನಸ್ ಟೆನ್ಷನ್ ಮಾಡ್ಕೊತೀವಿ ಇಸ್ ಈಕ್ವಲ್ಸ್ ಟು ಮಾಸ್ ಬಂದು 6 ಆಯಿತು, ಆಕ್ಸಿಲರೇಷನ್ ಕಂಡುಹಿಡಿದಿದ್ದೀವಿ ನಾವು, ದಟ್ ಈಸ್ 2 ಆಗುತ್ತೆ. ಹಾಗಾದರೆ 60 ಮೈನಸ್ 12 ಇದೆ ಇಲ್ಲಿ, ಇದು ಈ ಕಡೆ ಬಂದರೆ 12 ಮೈನಸ್ 12 ಆಗುತ್ತೆ, ಮೈನಸ್ ಟಿ ಆ ಕಡೆ ಹೋದರೆ ಪ್ಲಸ್ ಟಿ ಆಗುತ್ತೆ. 60ಯಲ್ಲಿ 12 ಹೋದರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ, ದಟ್ ಈಸ್ 8, 5ಅಲ್ಲಿ 1 ಹೋದರೆ 48 ನ್ಯೂಟನ್ ಈಸ್ ದ ಟೆನ್ಷನ್. ಇಷ್ಟೇ, ಅರ್ಥ ಆಯ್ತಾ? ಇದು ತುಂಬಾ ಈಸಿ, ಆರಾಮ್ಸೆ ಆಗಿ ಮಾಡ್ಕೊಳ್ಬೋದು.